ಕರ್ನಾಟಕದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ನಿಷೇಧಿಸಬೇಕು ಅಂತ ಸಚಿವ ಪ್ರಿಯಾಂಕ ಖರ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ರು. ಈ ಪತ್ರ ವಿವಾದಕ್ಕೆ ಕಾರಣವಾಗಿತ್ತು. ಇದೀಗ ಮತ್ತೊಂದು ಪತ್ರವನ್ನು ಪ್ರಿಯಾಂಕ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದಾರೆ. ಪತ್ರ ಬರೆದ ಬೆನ್ನಲ್ಲೇ ಕ್ಯಾಬಿನೆಟ್ನಲ್ಲಿ ಮಹತ್ವದ ಚರ್ಚೆ ನಡೆಸಿ ರಾಜ್ಯದ ಯಾವುದೇ ಸರ್ಕಾರಿ ವಿದ್ಯಾಸಂಸ್ಥೆಗಳು, ಕಚೇರಿ, ಕ್ರೀಡಾಂಗಣ, ಆಸ್ತಿ ಪಾಸ್ತಿಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಾಗ ಸರ್ಕಾರದ ಅನುಮತಿ ಪಡೆಯೋದು ಕಡ್ಡಾಯ ಎಂದು ಆದೇಶಿಸಿ ಆರ್ಎಸ್ಎಸ್ಗೆ ಟಕ್ಕರ್ ಕೊಡಲು ಸರ್ಕಾರ ಮುಂದಾಗಿದೆ. ಇನ್ನು ಈ ಸಂಬಂಧ ರಾಜ್ಯದ ಕಾಂಗ್ರೆಸ್ ಮುಖಂಡರು ಆರ್ಎಸ್ಎಸ್ ಸಂಘದ ಬಗ್ಗೆ ಮಾತನಾಡುವಾಗ ನಾಲಿಗೆ ಹರಿಬಿಟ್ಟಿದ್ದು ಬಿಜೆಪಿ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗುವಂತೆ ಕೆಂಡ ಕಾರಿದ್ದಾರೆ. ಒಂದು ನೋಡಿ, RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕರು. ಸ್ವಯಂ ಸೇವಕರು ಅಂತಂದರೆ ಜನರು ಕಷ್ಟದಲ್ಲಿದ್ದಾಗ ಹೋಗಿ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು RSSನ ಒಂದು ಮೂಲ ಉದ್ದೇಶ ಮತ್ತು ಇಷ್ಟೂ ವರ್ಷಗಳಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಹಾದಿ ಅದು. ಇವತ್ತು RSS ಸಂಘಟನೆಯಿಂದ ಎಲ್ಲಾದರೂ ಒಂದು ಸಣ್ಣ ಗಲಭೆ ಅಲ್ಲ, ಗಲಭೆ ಬಿಟ್ಟಾಕಿ, ಗಲಭೆ ತುಂಬ ದೂರದ ಮಾತು, ಜನಕ್ಕೆ ತೊಂದರೆ ಕೊಡ್ತಕ್ಕಂಥ ಒಂದೇ ಒಂದು ವಿಚಾರವಿದ್ರೂ ಸಹ ತಿಳಿಸಿ, ನಾವು ಒಪ್ಪಲಿಕ್ಕೆ ತಯಾರಿದ್ದೀವಿ. ಇವತ್ತು ಸ್ವಯಂ ಸೇವಕರು ಮಾಡ್ತಕ್ಕಂಥ ಕೆಲಸ ಏನು ಅಂತಂದರೆ ಶಿಸ್ತನ್ನು ಕಲಿಸ್ತಕ್ಕಂಥದ್ದು. ಇವತ್ತಿನ ದಿನಗಳಲ್ಲಿ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಶಿಸ್ತು. ಆ ಶಿಸ್ತನ್ನು ರೂಢಿಸ್ತಕ್ಕಂಥ ಒಂದು ಘನತ್ತರವಾದಂಥ ಕೆಲಸವನ್ನು RSS ಸಂಘಟನೆ ಮಾಡ್ತಾಯಿದೆ. ಇವತ್ತು ಅದನ್ನು ರಾಜಕಾರಣವಾಗಿ ಬಳಸ್ಕೊಂಡು ನೀವು ಎಲ್ಲಿ ಅವರು ಇಷ್ಟು ಬಲಿಷ್ಠವಾಗ್ತಾ ಇದ್ದಾರೆ, ನಾಳೆ ನಮಗೇನು ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆರವರು ಇವತ್ತು ಅದನ್ನು ಒಂದು ರೀತಿ ಜಿದ್ದಿನ ರೀತಿ ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಈ ಸಂಘಟನೆ ಇಷ್ಟು ಬಲಿಷ್ಠವಾಗಿದೆ, ನಾಳೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯಕ್ಕೋಸ್ಕರ ಇವತ್ತು ಈ ಸಂಘಟನೆಗೆ ಈ ರೀತಿಯಾದಂಥ ನಿರ್ಬಂಧವನ್ನು ಏರಲಿಕ್ಕೆ ಹೋಗಿದ್ದಾರೆ. ಆದರೆ ಒಂದಂತೂ ಕಟ್ಟಿಟ್ಟ ಬುತ್ತಿ, ಇದು ಏನು RSS ಸಂಘಟನೆ ಇದೆ ಇದರ ಮೂಲ ಬೇರುಗಳು ತುಂಬ ಗಟ್ಟಿಯಾಗಿದೆ. ಯಾವುದೋ ಒಂದು ನಿರ್ಬಂಧದಿಂದ ಅಥವಾ ಒಂದು ಕಾನೂನಿಂದ ಇದಕ್ಕೆ ತೊಂದರೆ ಆಗುತ್ತೆ ಅಂತಂದರೆ ಅದು ಅವ್ರು ತಿಳ್ಕೊಂಡಿರ್ತಕ್ಕಂಥದ್ದು ಮುಟ್ಟಾಳ್ತನ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಗುರುವಾರ ಚಿಕ್ಕಬಳ್ಳಾಪುರದ ಶ್ರೀನಿವಾಸ ಸಾಗರ ಜಲಾಶಯಕ್ಕೆ ಆಗಮಿಸಿದ ಯುವ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ನಲಪಾಡ್ ಮಾಧ್ಯಮದವರ ಮುಂದೆ RSS ಚಡ್ಡಿಯಲ್ಲಿ ತಾಕತ್ತಿಲ್ಲ ಎಂದು ನಾಲಿಗೆ ಹರಿಬಿಟ್ಟಿದ್ರು. RSS ಇನ್ನೂ ತಾಕತ್ತಿಲ್ಲ ಅವರ ಚಡ್ಡಿಯಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಭಯಪಡಿಸಕ್ಕೆ. ತಾಕತ್ತಿದ್ರೆ ಮಾಡಕ್ ಹೇಳಿ, ತಾಕತ್ತಿದ್ರೆ ಮಾಡಕ್ ಹೇಳಿ. RSS ಇನ್ನೂ ತಾಕತ್ತಿಲ್ಲ ಅವರ ಚಡ್ಡಿಯಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಭಯಪಡಿಸಕ್ಕೆ. ತಾಕತ್ತಿದ್ರೆ ಮಾಡಕ್ ಹೇಳಿ, ತಾಕತ್ತಿದ್ರೆ ಮಾಡಕ್ ಹೇಳಿ. ಇದಕ್ಕೆ ಕೆರಳಿ ಕೆಂಡವಾಗಿರುವ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ RSS ಚಡ್ಡಿಯಲ್ಲಿ ತಾಕತ್ತಿಲ್ಲ ಅಂದಿದ್ರೆ ಭಾರತದಲ್ಲಿ ಹಿಂದೂಗಳು ಸಮೇತವಾಗಿ ಪಾಕಿಸ್ತಾನಕ್ಕೆ ಜೈ ಅಂತ ಇದ್ರು. ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂದವರನ್ನು ಕಾಂಗ್ರೆಸ್ ಸರ್ಕಾರ ಏನೂ ಮಾಡೋಕ್ಕಾಗಿಲ್ಲ. ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿದವರನ್ನ ಬ್ರದರ್ಸು, ಸಿಸ್ಟರ್ಸು ಅಂತ ಕಾಂಗ್ರೆಸ್ ನಾಯಕರು ಕರೀತಾರೆ. ಇನ್ನು ಕುಕ್ಕರ್ ಬಾಂಬ್ ಬ್ಲಾಸ್ಟು, ಗಣೇಶ ಮೂರ್ತಿಗೆ ಕಲ್ಲು ತೂರಿದವ್ರಿಗೆ ಇವರು ಏನೂ ಮಾಡೋಕ್ಕೆ ಆಗಲಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ದೇಶದ ಮೇಲೆ ಪ್ರೀತಿ ಇಲ್ಲ, ಅಧಿಕಾರದ ಮೇಲೆ ಮಾತ್ರ ಪ್ರೀತಿ ಅಂತ ಟೀಕಿಸಿದರು. RSSನ ಚಟುವಟಿಕೆಗಳನ್ನು ಸರ್ಕಾರಿ ಜಾಗಗಳಲ್ಲಿ ಸರ್ಕಾರಿ ಎಂಪ್ಲಾಯೀಸು ಸೇರಿ ಇದನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು, ಶಾಖೆಗಳನ್ನ ಮಾಡಬಾರ್ದು, ಕಾರ್ಯಕ್ರಮಗಳು ಮಾಡಬಾರ್ದು ಅಂತಕ್ಕಂಥದ್ದನ್ನು ಇವತ್ತು ನಿರ್ಬಂಧನ ಒಡ್ಡಿದ್ದಾರೆ. ಆದರೆ ಸರ್ಕಾರನ ನಂಬಿಕೊಂಡು ಸರ್ಕಾರ ಜಾಗಗಳನ್ನ ನಂಬಿಕೊಂಡು RSS ಕಟ್ಟಿರೋದಲ್ಲ ಇದು. RSS ಯಾವ ಥರ ಅಂತ ಹೇಳಿದ್ರೆ ಒಬ್ಬರು ಇಬ್ಬರಲ್ಲ, ಇಡೀ ದೇಶದಲ್ಲಿ ದೇಶಭಕ್ತ ಇರ್ತಕ್ಕಂಥವ್ರು, ಭಕ್ತರು ಕಟ್ಟಿರ್ತಕ್ಕಂಥದ್ದು RSSನ. ದೇಶಕ್ಕಾಗಿ ಕಟ್ಟಿರ್ತಕ್ಕಂಥದ್ದು, ಜನರಿಗಾಗಿ ಕಟ್ಟಿರ್ತಕ್ಕಂಥ RSSನ. ಇವರು ಏನೇ ಮಾಡಿದ್ರೆ RSSನ ತಡೆಯೋಕ್ಕೆ ನಿರ್ಬಂಧ ಹೊಡೆದ್ರೂ ಕೂಡ ಇನ್ನೂ ಗಟ್ಟಿಯಾಗುತ್ತೆ ಹೊರತು ಅದು ಕಮ್ಮಿ ಆಗೋದಿಲ್ಲ. ಇದರಿಂದ RSSಗೆ ಏನು ತೊಂದರೆ ಏನಿಲ್ಲ. ಅವರ ಆಸೆಗಳಿಗೆ ತೀರಿಸ್ಕೊಳ್ಳೋದಕ್ಕೆ ಅವ್ರ ಚಪ್ಪಲಿಗೆ ಅವ್ರು ಮಾಡ್ಬೋದು. ಇದರಿಂದ RSSಗೆ ಏನು ತೊಂದರೆ ಆಗೋದಿಲ್ಲ. RSSನ ತಾಲಿಬಾನ್ ಥರ ಬೆಳೆಸ್ತಾ ಇದ್ದಿರ್ತಕ್ಕಂಥ ಒಂದು ಮಾತು ಹೇಳಿರೋದು ಭಾರಿ. ಅವರು ಒಬ್ಬ
ಭಾರತೀಯನಾಗಿ ಹಿಂದೂನಾಗಿ ಮಾತಾಡ್ತಿರ್ತಕ್ಕಂಥದ್ದು ತುಂಬ ನೋವು ಉಂಟು ಮಾಡುತ್ತೆ. ಯಾಕಂದರೆ ಅವರ ರಾಜಕಾರಣ ಚಪಲಕ್ಕೆ ಅವರು ತಾಲಿಬಾನಿಗೆ ಅದನ್ನು ಹೋಲಿಕೆ ಮಾಡಿರ್ತಕ್ಕಂಥದ್ದು ದುರಂತ. ಇವತ್ತು ಇದೇ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮಂತ್ರಿ ವರ್ಗಗಳಲ್ಲಿರ್ತಕ್ಕಂಥವರೆಲ್ಲನೂ ಯಾಕೆ ಆ ಥರ ಹೇಳಿದ್ದಾರೆ, ಅವ್ರ ಮನಸ್ಥಿತಿ ಏನು, ಆರ್ ಎಸ್ ಎಸ್ಸಿಂದ ಏನು ತೊಂದರೆ ಆಗಿದೆ, ಯಾವುದಾದ್ರೂ ಒಂದು ನಿದರ್ಶನ ಕೊಟ್ಬಿಡಲಿ ಇವ್ರಿಗೆ ಯೋಗ್ಯತೆ ಇದ್ದಾರೆ. ಆರ್ ಎಸ್ ಎಸ್ನಿಂದ ಈ ಥರ ತೊಂದರೆ ಆಗಿದೆ, ಗಲಭೆ ಆಗಿದೆ, ಕೆಟ್ಟದ್ದು ಮಾಡಿದ್ದಾರೆ, ದೇಶದ್ರೋಹಿ ಕೆಲಸ ಮಾಡಿರ್ತಕ್ಕಂಥ ಒಂದು ನಿದರ್ಶನ ಬಂದುಬಿಟ್ರೆ ಈ ದೇಶದಲ್ಲಿ ಆರ್ ಎಸ್ ಎಸ್ನ ಬೇಕಾದ್ರೆ ಬ್ಯಾನ್ ಮಾಡಿಬಿಡಲಿ. ಕೆಲವರೆಲ್ಲ ಇನ್ನೊಬ್ಬರೆಲ್ಲ ಒಂದು ಕಾಮೆಂಟ್ ಮಾಡಿರೋದು ನಾವು ನೋಡಿದ್ವಿ, ಆರ್ ಎಸ್ ಎಸ್ ಚಡ್ಡಿಯಲ್ಲಿ ತಾಕತ್ತಿಲ್ಲ ಅಂತ. ಆರ್ ಎಸ್ ಎಸ್ ಚಡ್ಡಿ ತಾಕತ್ತಿಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಜನ ಇವತ್ತು ಹಿಂದೂಗಳನ್ನ ಪಾಕಿಸ್ತಾನಕ್ಕೆ ಓಡಿಸ್ಬಿಟ್ಟಿರ್ತಾ ಇರ್ತಾರೆ. ಎಲ್ಲರೂ ಪಾಕಿಸ್ತಾನಕ್ಕೆ ಜೈ ಅನ್ನಬೇಕಾಗಿತ್ತು, ಹಿಂದೂಗಳು ಕೂಡ. ಆದರೆ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವ್ರನ್ನು ಕೂಡ ಇವರೇನು ಮಾಡೋಕ್ಕಾಗಿಲ್ಲ. ಈ ಅಧಿಕಾರದಲ್ಲಿರ್ತಕ್ಕಂಥ ಈ ಮಂತ್ರಿಗಳು ಏನು ಮಾಡ್ತಾ ಇದ್ದಾರಲ್ಲ, ಬ್ರದರ್ಸ್ ಅಂತಾರೆ, ಸಿಸ್ಟರ್ಸ್ ಅಂತಾರೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವ್ರಿಗೆ, ಗಣೇಶನ ದೇವರಿಗೆ ಕಲ್ಲೊಡೆದವರು ಕೂಡ ಇವತ್ತುವರೆಗೂ ಏನು ನಿರ್ಬಂಧ ಮಾಡಿಲ್ಲ, ಅವ್ರಿಗೇನು ಶಿಕ್ಷಣ ಕೊಟ್ಟಿಲ್ಲ. ಪೊಲೀಸ್ ಸ್ಟೇಷನ್ನ MLA ಮನೆ ಸುಟ್ಟವ್ರನ್ನ ಕೂಡ ಇವತ್ತು ಅವ್ರಿಗೆಲ್ಲ ಪೂರ್ತಿ ಜೈಲಲ್ಲಿರೋರನ್ನೆಲ್ಲ ಆಚೆ ಕಳಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಇವರ ಮನಸ್ಥಿತಿ ಸರ್ಕಾರ ಬರಬೇಕು, ರಾಜಕಾರಣ ಮಾಡಬೇಕು, ಯಾವುದೆಲ್ಲಾದರೂ ಹಾಳಾಗೋಗಲಿ, ದೇಶ ಹಾಳಾಗೋಗಲಿ, ದೇಶದ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಅವರ ಅಧಿಕಾರ ಮಾತ್ರನೇ ಪ್ರೇಮ ಅವರಿಗೆ. ಇದು ಬಂದಿರತಕ್ಕಂಥ ಭಾರತದಲ್ಲಿ ಬಂದಿರತಕ್ಕಂಥ ಈ ಕಾಂಗ್ರೆಸ್ಗೆ ಬಂದಿರತಕ್ಕಂಥ. ಇನ್ನು ರಾಜ್ಯ ಸರ್ಕಾರದ ನಿಲುವು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಬಹುದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.